ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 11 ಒಂದು ಸ್ಟಾರ್ಟ್ ಆದಾಗಿನಿಂದ ತುಂಬಾ ಒಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳನ್ನು ನಾವೆಲ್ಲ ನೋಡಿದ್ದೀವಿ. ಹಲವಾರು ಒಂದು ಕಂಟೆಸ್ಟೆಂಟ್ಗಳು ಈ ಒಂದು ಬಿಗ್ ಬಾಸ್ ಮಧ್ಯೆನೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ, ಅಂದರೆ ಎವಿಕ್ಷನನ್ನು ಪಡೆದಿದ್ದಾರೆ. ಅದೇ ರೀತಿ ಈಗ ಗೋಲ್ಡ್ ಸುರೇಶ್ ಅವರು ಕೂಡ ಕಳೆದ ವಾರ ನಮಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದರು. ಅವರು ಒಂದು ಹಲವಾರು ಕಾರಣಗಳಿಂದ ಅಥವಾ ಫ್ಯಾಮಿಲಿ ಇಶ್ಯೂಯಿಂದ, ಬಿಸ್ನೆಸ್ ಇಶ್ಯೂಯಿಂದ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದರು. ಆದರೆ ಇವತ್ತಿನ ಒಂದು ಕಿಚ್ಚನ ಪಂಚಾಯಿತಿಯಲ್ಲಿ ಮತ್ತೊಂದು ಟ್ವಿಸ್ಟನ್ನು ಬಿಗ್ ಬಾಸ್ ಟೀಮ್ ಕೊಟ್ಟಿದೆ. ಅದೇನಪ್ಪ ಅಂತಂದರೆ ಗೋಲ್ಡ್ ಸುರೇಶ್ ಅವರಿಗೆ ಸಂಬಂಧಪಟ್ಟಿದ್ದು. ಆ ವಿಚಾರವಾಗಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ. ಸ್ನೇಹಿತರೆ, ಬಿಗ್ ಬಾಸಿಂದ ತುಂಬಾ ಒಂದು ಎಕ್ಸ್ಪೆಕ್ಟೇಷನನ್ನು ಜನರು ಇಟ್ಕೊಂಡಿದ್ರು. ಅದೇ ರೀತಿ ಈ ಒಂದು ಸೀಸನ್ 11ರಲ್ಲೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಬಿಗ್ ಬಾಸ್ ನಡೆದು ಹೋಗುತ್ತೆ. ಯಾಕಂದರೆ ಬಿಗ್ ಬಾಸ್ ಸೀಸನ್ 10ರಲ್ಲಿ ತುಂಬಾ ಒಂದು TRPಯನ್ನು ತಂದುಕೊಟ್ಟಂಥ ಸೀಸನ್ ಕೂಡ ಆಗಿತ್ತು. ಸೊ ಅದೇ ಒಂದು ಎಕ್ಸ್ಪೆಕ್ಟೇಷನನ್ನು ಸೀಸನ್ 11ಕ್ಕೂ ಕೂಡ ಜನರು ಇಟ್ಟಿದ್ರು. ಆದರೆ ಜನರ ಒಂದು ಎಕ್ಸ್ಪೆಕ್ಟೇಷನನ್ನು ಬಿಗ್ ಬಾಸ್ ಯಾವ ರೀತಿ ರೀಚ್ ಆಗಿದೆ ಅನ್ನೋದ್ರ ಬಗ್ಗೆ ತುಂಬಾ ಪ್ರಶ್ನೆಗಳು ಓಡಾಡ್ತಿವೆ. ಸೊ ಅಂಥದ್ರಲ್ಲಿ ಈಗ ನಿನ್ನೆ ಒಂದು ಎಪಿಸೋಡ್ ನೀವೆಲ್ಲ ನೋಡಿರ್ಬೋದು, ಕಿಚ್ಚನ ಪಂಚಾಯಿತಿಯಲ್ಲಿ ಚೈತ್ರ ಅವರಿಗೆ ಸಖತ್ತಾದಂಥ ಕ್ಲಾಸನ್ನು ಕಿಚ್ಚ ಸುದೀಪ್ ಅವರು ತೊಗೊಂಡಿದ್ರು. ಅವರು ವಾರ ಪೂರ್ತಿ ಚೆನ್ನಾಗಿದ್ದು ವೀಕೆಂಡ್ಸ್ ಬರೋವಷ್ಟರಲ್ಲೇ ತುಂಬಾ ಒಂದು ಹೆಲ್ತ್ ಇಶ್ಯೂಸ್ಗಳಿಂದ ಅವರು ಕಾಣಿಸ್ಕೊತಾರೆ. ಅಂದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿ ಹಾಸ್ಪಿಟಲ್ಗೆ ಹೋಗುವಂಥ ಕೆಲಸಗಳನ್ನು ಮಾಡ್ತಾರೆ. ಸೊ ಈ ರೀತಿ ಒಂದು ಕಳಪೆಯನ್ನು ತಪ್ಪಿಸ್ಕೊಳ್ಳೋಕ್ಕೆ ಈ ರೀತಿಯ ಒಂದು ಆಟವನ್ನು ಆಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕಿಚ್ಚ ಅವರು ನಿನ್ನೆ ಒಂದು ಎಪಿಸೋಡ್ನಲ್ಲಿ ಪ್ರಶ್ನೆಯನ್ನು ಮಾಡಿದರು. ಅದಕ್ಕೆ ಚೈತ್ರ ಕುಂದಾಪುರ ಅವರು ಕೂಡ ಹಲವಾರು ವಾದಗಳನ್ನು ಮಾಡಿದರು. ಅದಕ್ಕೆ ಕಿಚ್ಚ ಸುದೀಪ್ ಅವರು ಕೂಡ ಗರಂ ಕೂಡ ಆಗಿದ್ದರು. ಸೊ ಹೀಗಾಗಿ ನಿನ್ನೆ ಒಂದು ಎಪಿಸೋಡ್ ಆ ರೀತಿ ಎಂಡ್ ಆಯಿತು. ಆದರೆ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಹೊಸ ಟ್ವಿಸ್ಟ್ನೊಂದಿಗೆ ಬಿಗ್ ಬಾಸ್ ಟೀಮ್ ಬಂದಿದೆ. ಅದೇನಪ್ಪ ಅಂತಂದರೆ, ಗೋಲ್ಡ್ ಸುರೇಶ್ ಅವರು ಕಳೆದ ವಾರ ಏನು ಬಿಗ್ ಬಾಸ್ ಮನೆಯಿಂದ ಎವಿಕ್ಟ್ ಆಗಿದ್ದರು, ಅವರು ಮರಳಿ ಬಿಗ್ ಬಾಸ್ ಮನೆಗೆ ಹೋಗುವಂಥ ಒಂದು ವಿಚಾರವನ್ನು ಬಿಗ್ ಬಾಸ್ ಟೀಮ್ ಹೇಳ್ಕೊಂಡಿದೆ. ಯಾಕೆಂತಂದರೆ ಕಳೆದ ವಾರ ನಾವೆಲ್ಲ ನೋಡಿರ್ಬೋದು, ಬಿಗ್ ಬಾಸ್ ಟೀಮ್ ಡೈರೆಕ್ಟಾಗಿ ಗೋಲ್ಡ್ ಸುರೇಶ್ ಅವರನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂಥ ವಿಚಾರವನ್ನು ಹೇಳ್ಕೊಳ್ತಾರೆ. ಯಾಕೆಂದರೆ ಯಾವುದೇ ರೀತಿಯ ಗೋಲ್ಡ್ ಸುರೇಶ್ ಅವರಿಗೆ ಕೇಳುವಂಥ ಒಂದು ಪ್ರಯತ್ನವನ್ನು ಮಾಡೋದಿಲ್ಲ. ಡೈರೆಕ್ಟಾಗಿ ಡಿಸಿಷನನ್ನು ಹೇಳಿಬಿಡ್ತಾರೆ. ನೀವು ಬಿಗ್ ಬಾಸ್ ಮನೆಯಿಂದ ಈ ಕೂಡಲೇ ಹೊರಗಡೆ ಬರಬೇಕು ಅನ್ನೋಂಥ ವಿಚಾರವನ್ನು ಹೇಳಿಬಿಡ್ತಾರೆ. ಸೊ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಇಂಟರ್ವ್ಯೂಗಳಲ್ಲಿ ಅವರು ಹೇಳುವ ಪ್ರಕಾರ ಒಂದು ಬಿಸ್ನೆಸ್ ಇಶ್ಯೂ ಆಗಿತ್ತು, ಆ ಒಂದು ಕಾರಣಕ್ಕೆ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಸೊ ಅದು ಜನರಿಗೆ ತುಂಬಾ ಒಂದು ಸಿಲ್ಲಿ ರೀಸನ್ ಆಗಿ ಕಂಡು ಬಂದಿತ್ತು. ಹಾಗೂ ಬಿಗ್ ಬಾಸ್ ಈ ಒಂದು ಸ್ಕ್ರಿಪ್ಟೆಡ್ ಶೋ ಅಂತ ಮೊದಲಿಂದ ಏನು ನಾವು ನೋಡಿಕೊಂಡು ಅಥವಾ ಕೇಳ್ಕೊಂಡು ಬಂದಿದ್ದೀವಿ, ಸೊ ಅದು ನಿಜ ಅನ್ಸೋಕ್ಕೆ ಸ್ಟಾರ್ಟ್ ಆಗಿತ್ತು. ಈ ಒಂದು ಕಾರಣಕ್ಕೆ ಈಗ ಬಿಗ್ ಬಾಸ್ ಈ ಒಂದು ಗೋಲ್ಡ್ ಸುರೇಶ್ ಅವರನ್ನು ಮತ್ತೆ ಬಿಗ್ ಬಾಸ್ ಮನೆಗೆ ಕಳಿಸುವಂಥ ಪ್ರಯತ್ನವನ್ನು ಮಾಡ್ತಿದೆಯಾ ಅನ್ನುವಂಥ ಪ್ರಶ್ನೆಗಳು ಕಾಡ್ತಿವೆ. ಗೋಲ್ಡ್ ಸುರೇಶ್ ಅವರನ್ನು ಈ ರೀತಿ ಸಿಲ್ಲಿ ರೀಸನ್ಗಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕಿದ್ರು ಅನ್ನುವಂಥ ಬ್ಲೇಮನ್ನು ಬಿಗ್ ಬಾಸ್ ಮೇಲೆ ಹಾಕಲಾಗಿತ್ತು. ಸೊ ಆ ಒಂದು ಬ್ಲೇಮನ್ನು ತಪ್ಪಿಸ್ಕೊಳ್ಳೋಕ್ಕೆ ಈಗ ಬಿಗ್ ಬಾಸ್ ಮನೆಗೆ ಮತ್ತೆ ಗೋಲ್ಡ್ ಸುರೇಶ್ ಅವರನ್ನು ಕಳಿಸುವಂಥ ಪ್ರಯತ್ನವನ್ನು ಮಾಡಿದ್ರ ಅನ್ನೋದು ಈಗ ಕಾಣಿಸ್ತಾ ಇದೆ. ಹಾಗೂ ಚೈತ್ರ ಕುಂದಾಪುರ ಅವರು ಈ ವಾರದ ಒಂದು ನಾಮಿನೇಷನ್ ಲಿಸ್ಟ್ನಲ್ಲಿ ಇದ್ದರು. ಹಾಗಾಗಿ ಅವರು ಈ ವಾರದ ಒಂದು ಎಲಿಮಿನೇಷನ್ನಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಸೊ ಅವರ ಬದಲಾಗಿ ಈಗ ಗೋಲ್ಡ್ ಸುರೇಶ್ ಅವರನ್ನು ಬಿಗ್ ಬಾಸ್ ಮನೆಗೆ ಮರಳಿ ಕಳಿಸಿದ್ದಾರೆ. ಸೊ ಇದು ಒಂದು ಬಿಗ್ ಬಾಸ್ಗೆ ಸಂಬಂಧಪಟ್ಟಂಥ ಅಪ್ಡೇಟ್ ಆಗಿತ್ತು. ಇದೇ ರೀತಿಯ ಬಿಗ್ ಬಾಸ್ನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ. ಸೊ ಇದೇ ರೀತಿಯ ಕಂಟೆಂಟ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.